ಉಗ್ರನ ಹೆಜ್ಜೆ ಜಾಡು ಹಿಡಿದು ಹೊರಟ ತನಿಖಾ ಸಂಸ್ಥೆಗಳು ಟೆರರ್ ಡಾಕ್ಟರ್ ಸಂಚರಿಸಿದ ಹೆದ್ದಾರಿ ಉದ್ದಕ್ಕೂ ಶೋಧ. 50 ಸಿಸಿಟಿವಿಯಲ್ಲಿ ರಾಕ್ಷಸನ ಓಡಾಟ ಸೆರೆ. 4 ಕಾರುಗಳಲ್ಲಿ ರಕ್ತ ಬೀಜಾಸುರರ ನರಮೇಧ ಪ್ಲಾನ್. ಉಗ್ರರ ಡೈರಿ ಕೋಡ್ ವರ್ಡ್ ಹಿಂದೆ ಬಿದ್ದ ತನಿಖಾ ಸಂಸ್ಥೆ. ಬೆಚ್ಚಿ ಬೀಳಿಸುವಂತಿದೆ ಟೆರರ್ ಡಾಕ್ಟರ್ಗಳ ನರಮೇಧ ಸಂಚು. 4 ಕಾರುಗಳು, 50 ಸಿಸಿಟಿವಿ ದೃಶ್ಯ. ಉಗ್ರನ ಜನ್ಮ ಜಾಲಾಡ್ತಿದೆ ತನಿಖಾ ತಂಡ. ದೇಶದ ಎದೆಯನ್ನೇ ನಡುಗಿಸಿದ ಕಾರು ಬಾಂಬ್ ಸ್ಫೋಟ ನಡೆದು 3 ದಿನಗಳಾಗಿವೆ. ದೆಹಲಿಯ ಹೃದಯ ಭಾಗದಲ್ಲೇ ನಡೆದ ಭೀಕರ ಸ್ಫೋಟದ ದೃಶ್ಯ ಕಣ್ಮುಂದೆ ಮರೆಯಾಗ್ತಿಲ್ಲ. ಮೃತಪಟ್ಟವರ ಸಂಬಂಧಿಕರ ಕಣ್ಣೀರು ಇನ್ನೂ ಆರಿಲ್ಲ. ರಕ್ತಪಾತ ಮಾಡಿದ ಉಗ್ರ ಡಾಕ್ಟರ್ಗಳ ಒಂದೊಂದೇ ಸಂಚು ಬಯಲಾಗ್ತಿದೆ. ನರಹತ್ಯೆಯಲ್ಲಿ ಭಾಗಿಯಾದ ಶಂಕಿತ ಉಗ್ರರ ವಿರುದ್ಧ ತನಿಖಾ ಸಂಸ್ಥೆ ಸಾಕ್ಷ್ಯ ಸಂಗ್ರಹಿಸುತ್ತಿದೆ. ಸಾಕ್ಷ್ಯ ನಂಬರ್ 1, ಸಿಸಿಟಿವಿಯಲ್ಲಿ ಉಗ್ರ ಹೆಜ್ಜೆ ಗುರುತು, ಪೊಲೀಸರ ನಿರ್ಲಕ್ಷ್ಯ. ಫರೀದಾಬಾದ್ನಿಂದ ದೆಹಲಿಯತ್ತ ಸ್ಫೋಟಕ ತುಂಬಿದ್ದ ಕಾರು ಚಲಾಯಿಸಿಕೊಂಡು ಹೋಗಿದ್ದ ಉಮರ್ನ ಪ್ರತಿಯೊಂದು ಹೆಜ್ಜೆ ಗುರುತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೀಗ ಹರಿಯಾಣದ ಮೇವಾತ್ ಟೋಲ್ಗೇಟ್ ದಾಟಿ ದೆಹಲಿಯತ್ತ ಬರ್ತಿರೋ i20 ಕಾರಿನ ದೃಶ್ಯ ಬಯಲಾಗಿದೆ. ಕಾರಿನ ಹಿಂಬದಿಯ ಸೀಟ್ನಲ್ಲಿ ಬ್ಯಾಗ್ ಇರೋದು ಕೂಡ ಪತ್ತೆಯಾಗಿದೆ. ವಿಪರ್ಯಾಸ ಅಂದ್ರೆ ಮೇವಾತ್ ಟೋಲ್ಗೇಟ್, ಬದಾರ್ಪುರ್ ಟೋಲ್ಗೇಟ್ ಸೇರಿದಂತೆ ಹೆದ್ದಾರಿ ಉದ್ದಕ್ಕೂ ಎಲ್ಲಿಯೂ ಈ ಕಾರನ್ನ ಪೊಲೀಸರು ತಪಾಸಣೆ ಮಾಡದೆ ಘೋರ ನಿರ್ಲಕ್ಷ್ಯ ಎಸಗಿದ್ದಾರೆ. ಸಾಕ್ಷ್ಯ 2, 4 ಕಾರುಗಳು, 3 ಮಾಲೀಕರು. ಮತ್ತೊಂದೆಡೆ ದೆಹಲಿಯಲ್ಲಿ ಸ್ಫೋಟಗೊಂಡ i20 ಕಾರು ಸಹಿತ 4 ಕಾರುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವ ತನಿಖಾ ತಂಡ ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಿದೆ. ಇದುವರೆಗೆ ಕೇವಲ 2 ಕಾರುಗಳು ಮಾತ್ರ ಸ್ಫೋಟಕ್ಕೆ ಬಳಸಲಾಗಿತ್ತು ಎನ್ನಲಾಗಿತ್ತು. ಆದರೆ ಉಗ್ರರು 4 ಕಾರುಗಳನ್ನ ಬಳಕೆ ಮಾಡಿರೋದು ಬಯಲಾಗಿದೆ. HR26CE7674 ಈ ನಂಬರ್ನ i20 ಕಾರನ್ನೇ ಉಮರ್ ಚಲಾಯಿಸಿಕೊಂಡು ಬಂದು ಸ್ಫೋಟಿಸಿದ್ದ. ಇದು ಆಮೀರ್ ಎಂಬಾತನ ಹೆಸರಿನಲ್ಲಿದೆ. ಇನ್ನು ನಿನ್ನೆ ಫರೀದಾಬಾದ್ನಲ್ಲಿ ಸಿಕ್ಕ ಕೆಂಪು ಬಣ್ಣದ DL10 CK0458 ನಂಬರ್ನ ಇಕೋ ಸ್ಪೋರ್ಟ್ಸ್ ಕಾರು ಉಗ್ರ ಉಮರ್ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. 3ನೇ ಶಂಕಿತ HR87U9988 ನಂಬರ್ನ ಮಾರುತಿ ಸುಜುಕಿ ಬ್ರೀಜಾ ಕಾರು ಡಾಕ್ಟರ್ ಶಾಹಿನಾ ಸಯೀದ್ ಹೆಸರಿನಲ್ಲಿದೆ. ಮೊನ್ನೆ ರೈಫಲ್ಗಳು ಪತ್ತೆಯಾಗಿದ್ದ ಕಾರನ್ನ ಕೂಡ ಡಾಕ್ಟರ್ ಶಾಹೀನ್ ಬಳಸುತ್ತಿದ್ದುದು ಬಯಲಾಗಿದೆ. ಸಾಕ್ಷ್ಯ 3, i20 ಕಾರಿನಲ್ಲಿ ಉಮರ್ ಸುಟ್ಟು ಭಸ್ಮ, ಡಿಎನ್ಎಯಲ್ಲಿ ದೃಢ. ದೆಹಲಿಯಲ್ಲಿ ಸ್ಫೋಟಗೊಂಡಿದ್ದ i20 ಕಾರನ್ನ ಚಲಾಯಿಸಿದ್ದೇ ಡಾಕ್ಟರ್ ಉಮರ್ ಅನ್ನೋದು ಕೂಡ ಪಕ್ಕವಾಗಿದೆ. ಎಫ್ಎಸ್ಎಲ್ ತನಿಖೆ ವೇಳೆ ಉಮರ್ ಕಾರು ಚಲಾಯಿಸುತ್ತಿದ್ದ ಅನ್ನೋದು ದೃಢವಾಗಿದ್ದು, ಸ್ಫೋಟದ ಬಳಿಕ ಉಮರ್ನ ಚಿತ್ರವಾದ ದೇಹ ಕಾರಿನ ಆಕ್ಸಲೇಟರ್ ಹಾಗೂ ಸ್ಟೇರಿಂಗ್ ಮಧ್ಯೆ ಸಿಲುಕಿತ್ತು. ಅಲ್ಲದೆ ತಾಯಿಯ ಡಿಎನ್ಎ ಜೊತೆಗೆ ಉಮರ್ನ ಡಿಎನ್ಎ ಮ್ಯಾಚ್ ಆಗಿದೆ. ಸಾಕ್ಷ್ಯ ನಂಬರ್ 4, ಉಗ್ರರ ಡೈರಿ ಕೋಡ್ ವರ್ಡ್, ಆಪರೇಷನ್ ಸೀಕ್ರೆಟ್ ರಿವೀಲ್. ಉಗ್ರ ಮುಜಾಮಿಲ್ ಬಳಿ ಸಿಕ್ಕ ಡೈರಿಯಲ್ಲಿ ಕೋಡ್ ವರ್ಡ್ ನಲ್ಲಿ ಸಂವಹನ ಮಾಡಿರುವುದು ಪತ್ತೆಯಾಗಿದೆ. ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ಸಂಪರ್ಕ ವೇಳೆ ಬಂದಿರೋ ಆದೇಶಗಳನ್ನ ಕೋಡ್ ವರ್ಡ್ ಗಳಲ್ಲಿ ಬರೆದಿಟ್ಟಿರುವ ಸಾಧ್ಯತೆ ಇದೆ. ಉಗ್ರರ ಕೋಡ್ ವರ್ಡ್ ಪ್ರಕಾರ ಮೇಡಮ್ ಸರ್ಜನ್ ಅಂದ್ರೆ ಲೇಡಿ ಟೆರರ್ ಶಾಹೀನ್ ಸಯೀದ್, ಟೀಮ್ ಡಿ ಅಂದ್ರೆ GM ಸಂಘಟನೆ ಉಗ್ರರ ನೇಮಕಾತಿ, ಆಪರೇಷನ್ ಹರ್ಮದ್ ಅಂದ್ರೆ ಯುವ ಮುಸ್ಲಿಂ ಯುವತಿಯರ ಸೆಳೆಯಲು ಸಂಚು, ಹಾರ್ಟ್ ಸ್ಪೆಷಲಿಸ್ಟ್ ಅಂದ್ರೆ ಉಗ್ರ ಸಂಘಟನೆಯ ಸೀನಿಯರ್, ಕಣ್ಣಿನ ತಜ್ಞರು ಅಂದ್ರೆ ದಾಳಿ ನಡೆಸೋ ಸ್ಥಳಗಳ ಟಾರ್ಗೆಟ್ ಮಾಡುವವರು, ಡಾಕ್ಟರ್ಸ್ ಅಂದ್ರೆ ಸ್ಫೋಟಕ ಪೂರೈಕೆ ಸಂವಹನ ಮಾಡುವವರು, ಔಷಧಿ ಸ್ಟಾಕ್ ಇದೆಯಾ ಅಂದ್ರೆ ಸ್ಫೋಟಕ ಶಸ್ತ್ರಾಸ್ತ್ರ ಸಂಗ್ರಹ ರೆಡಿ ಇದೆಯಾ ಎಂದರ್ಥ, ಆಪರೇಷನ್ ಥಿಯೇಟರ್ ಅಂದ್ರೆ ಟಾರ್ಗೆಟ್ ಸ್ಥಳಗಳು, ಆಪರೇಷನ್ ರೆಡಿ ಅಂದ್ರೆ ಹಣ ಸಂಗ್ರಹ, ಪ್ಲಾನ್ ಜಾರಿ ಎಂದರ್ಥ. ಅಲ್ಲದೆ ಉಕಾಸ ಅನ್ನೋ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಇದು ಟರ್ಕಿಯ ಅಂಕಾರಾದಿಂದ ಉಮರ್ನನ್ನ ಸಂಪರ್ಕಿಸುವ ವ್ಯಕ್ತಿ ಎನ್ನಲಾಗಿದೆ. ಸಾಕ್ಷ್ಯ ನಂಬರ್ 5, ಲೇಡಿ ಟೆರರ್ಗೆ ಜೈಷ್ ಸಂಘಟನೆ ಲಿಂಕ್. ಲೇಡಿ ಟೆರರ್ ಡಾಕ್ಟರ್ ಶಾಹೀನ್ ಸಯೀದ್ಗೆ ಜೈಷ್ ಜೊತೆ ನಂಟಿರೋದು ನಿನ್ನೆಯೇ ಬಯಲಾಗಿತ್ತು. ಇದೀಗ ಈ ಬಗ್ಗೆ ಮತ್ತಷ್ಟು ಖಚಿತ ಮಾಹಿತಿ ಹೊರಬಿದ್ದಿದ್ದು, ಮಸೂದ್ ಅಜರ್ ಸಂಬಂಧಿ ಅಫಿರಾ ಬಿಬಿ ಜೊತೆಗೆ ಶಾಹೀನ್ ಸಂಪರ್ಕ ಹೊಂದಿದ್ದು ಪತ್ತೆಯಾಗಿದೆ. ಜೈಷ್ನ ಮಹಿಳಾ ವಿಂಗ್ ಜಮಾತ್ ಉಲ್ ಮೊಮಿನಾತ್ ಸಂಘಟನೆಯನ್ನ ಭಾರತದಲ್ಲಿ ಮುನ್ನಡೆಸಲು ಶಾಹೀನ್ಗೆ ವಹಿಸಲಾಗಿತ್ತು ಎನ್ನಲಾಗಿದೆ. ಸಾಕ್ಷ್ಯ ನಂಬರ್ 6,
ಜೈಷ್ ಪರ ಪೋಸ್ಟರ್ನಿಂದ ಉಗ್ರಜಾಲ ಪತ್ತೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಉಗ್ರ ಡಾಕ್ಟರ್ಗಳ ಮೊದಲ ಸುಳಿವು ಸಿಕ್ಕಿದ್ದೇ ಶ್ರೀನಗರದ ನೌಗಾಂ ಪ್ರದೇಶದಲ್ಲಿ ಪ್ರತ್ಯಕ್ಷವಾಗಿದ್ದ ಜೆಇಎಂ ಪೋಸ್ಟರ್ನಿಂದ. ಜೆಇಎಂ ಪರವಾಗಿ ಹಾಗೂ ಭಾರತೀಯ ಸೇನೆಗೆ ವಿರುದ್ಧವಾಗಿ ಪೋಸ್ಟರ್ ಅಂಟಿಸಲಾಗಿತ್ತು. ಇದರ ಬೆನ್ನು ಬಿದ್ದಿದ್ದ ಪೊಲೀಸರಿಗೆ ಮೌಲ್ವಿ ಇರ್ಫಾನ್ ಸಿಕ್ಕಿಬಿದ್ದಿದ್ದ. ಈತನ ಕೋಣೆಯಲ್ಲಿ ಜೆಇಎಂ ಪೋಸ್ಟರ್ ಪತ್ತೆಯಾಗಿತ್ತು. ಇದೇ ವಿಚಾರವಾಗಿ ಜಮ್ಮು ಕಾಶ್ಮೀರ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ ನಡೆಸಿದ್ದು 500 ಜನರನ್ನ ವಿಚಾರಣೆ ನಡೆಸಿದ್ದಾರೆ. ದೆಹಲಿ ಸ್ಫೋಟದ ಲಿಂಕ್ ಉತ್ತರ ಪ್ರದೇಶಕ್ಕೂ ವ್ಯಾಪಿಸಿದ್ದು 18 ಶಂಕಿತರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಶಂಕಿತರ ಟ್ರಾವೆಲ್ ಹಿಸ್ಟರಿಯನ್ನ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.